ಈ ಒಂದು ಜೆಎಸ್ಸಿ ಮತ್ತೆ ಎಐಡಿವೈಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮತ್ತೆ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಸೇರಿ ಈ ಒಂದು ರಾಜ್ಯ ಸರ್ಕಾರ ಆದೇಶದಂತೆ 15,000 ಶಿಕ್ಷಕರ ಒಂದು ನೇಮಕಾತಿಯಲ್ಲಿ 5 ವರ್ಷ ವಯೋಮಿತಿ ಒಂದು ಸಡಿಲಿಕೆ ಮಾಡಲು ಮತ್ತೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಗಣಿತ ಹಿಂದಿ ಉರ್ದು ಸೇರಿದಂತೆ ತಾವೆಲ್ಲ ಏನು ಹೇಳಿದಿರಿ. ಬಹುಶಃ ನಾನು ತಿಳಿದಿರುವಂತೆ ಹಿಂದೆ ಇರತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಜನವರಿ 29, 2026ರಲ್ಲಿ ಕರೆಕ್ಟ್ ಸುಮಾರು ಒಂದು 7-8 ತಿಂಗಳ ಹಿಂದೆ ಒಂದು ಆದೇಶ ಹೊರಡಿಸಿದ್ರು. ಮುಂದೆ ಇರ್ತಕ್ಕಂಥ 2027ವರೆಗೆ ಏನು ಸ್ವಲ್ಪ ಸಡಲೀಕರಣ ಡಿಸೆಂಬರ್ 27ವರೆಗೆ ಏನೇನು ಈ ತರ ಒಂದು ಇದರಲ್ಲಿ ಇರ್ತಕ್ಕಂಥ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಅವರ ಒಂದು ಗಮನದಲ್ಲೂ ಕೂಡ ನಾವು ಪ್ರತಿಯೊಂದು ವಿಷಯಕ್ಕಾಗಿ ತಮ್ಮ ಜೊತೆ ನಾವು ಇದೀವಿ. ಯಾವ ಒಂದು ರೀತಿಯಿಂದ ತಮಗೆ ನಾವು ಅನುಕೂಲ ಮಾಡಬಹುದು, ಇಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಗಣಿತ ಹಿಂದಿ ಉರ್ದು ಸೇರಿದಂತೆ ಅವಶ್ಯಕತೆ. ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪಾಸ್ ಪರ್ಸೆಂಟೇಜ್ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕುಸಿತ ಆಗಿರೋ ಒಂದು ಕಾರಣ ಗಣಿತ ಮತ್ತು ವಿಜ್ಞಾನ ಕುರಿತು ಇರ್ತಕ್ಕಂಥ ಒಂದು ಸಮಸ್ಯೆಗೋಸ್ಕರ ಇದೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾವ ರೀತಿಯಿಂದ ತಮಗೆ ನಮ್ಮ ಸಹಕಾರದಲ್ಲಿ ನಾವು ಬರಬಹುದಂತ ನಮ್ಮ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಒಂದು ತಮ್ಮ ಮನವಿಯನ್ನು ಸ್ವೀಕಾರ ಮಾಡಕ್ಕೆ ನಾನು ಬಂದಿದ್ದೀನಿ. ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಗಮನದಲ್ಲೂ ಕೂಡ ನಾನು ತಗೊಂಡು ಬರ್ತೀನಿ. ತಮ್ಮ ಜೊತೆ ನಾವು ಇದ್ದೀವಿ. ಯಾವೊಂದು ರೀತಿ ಮಾಡಕ್ಕಾಗ್ತದೆ